ಸರ್ ಅಡ್ರೆಸ್ ಹೇಳಿ ಮನೆದು. ಸೈಟ್ ನಂಬರ್ 23, 7th ಮೇನ್ ರೋಡು, ಮೋನೋಟೈಪ್, ದಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಬ್ಯಾಕ್ ಸೈಡ್, ಬನಶಂಕರಿ ಸೆಕೆಂಡ್ ಸ್ಟೇಜ್. ಬನಶಂಕರಿ ಸೆಕೆಂಡ್ ಸ್ಟೇಜ್. ಓಕೆ, ಮೆಜರ್ಮೆಂಟ್ ಎಷ್ಟಿದೆ? ಮೆಜರ್ಮೆಂಟ್ 20/25. ಓಕೆ, ಯಾವ ಖಾತಾ ಬರುತ್ತೆ? ಇದು BDA ಪ್ರಾಪರ್ಟಿ, BBMP ಖಾತಾ. ಓಕೆ, ರೆಂಟಲ್ ಪರ್ಪಸ್ ಮಾಡಿರೋದಲ್ವಾ? ಹೌದು, ರೆಂಟಲ್. ಎಷ್ಟು ಟೋಟಲ್ ಮನೆಗಳು ಕಟ್ಟಿದ್ದೀರಾ? ಟೋಟಲ್ 5 ಮನೆ ಇದೆ. ಹಾಂ, ಅದರಲ್ಲಿ 2 ಸಿಂಗಲ್ ಬೆಡ್ರೂಮು, 3 ಡಬಲ್ ಬೆಡ್ರೂಮ್. ಓಕೆ, ಕಾವೇರಿ ಕನೆಕ್ಷನ್ ಎಲ್ಲ? ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಬೆಸ್ಕಾಮ್ದು ಕನೆಕ್ಷನ್ ರೆಡಿ ಆಗ್ತಾ ಇದೆ. ಓಕೆ, ಲ್ಯಾಂಡ್ ಮಾರ್ಕ್ಗಳೆಲ್ಲ ಹತ್ರ ಏನಿದೆ? ನಿಯರ್ ಲ್ಯಾಂಡ್ ಮಾರ್ಕು ಬನಶಂಕರಿ ಟೆಂಪಲ್ ಇದೆ, ಬ್ರಿಗೇಡ್ ಮಿಲೇನಿಯಂ ಕಂಪನಿ ಇದೆ, ದಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಇದೆ, ಸೇವಾ ಕ್ಷೇತ್ರ ಹಾಸ್ಪಿಟಲ್ ಇದೆ. ಓಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳನ್ನ ತೋರ್ಸಕ್ಕೆ ಬಂದಿದ್ದೀನಿ. ಈ ಮನೆ ಬರೋದು ಬನಶಂಕರಿ ಸೆಕೆಂಡ್ ಸ್ಟೇಜು. ಅಮ್ಮವ್ರ ದೇವಸ್ಥಾನ ಏನಿದೆಯಲ್ಲ, ಎಕ್ಸಾಕ್ಟ್ಲಿ ಅಲ್ಲಿ ಬರುತ್ತೆ. ಅಂದರೆ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ. ಎಸ್ಪೆಷಲಿ ಏನಂತಂದರೆ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ, ನಾರ್ತ್ ಫೇಸ್ ಗೇಟ್ ಬರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು 1 RK ಬರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ 2 BHK ಮತ್ತು ಟಾಪ್ ಫ್ಲೋರ್ 4th ಫ್ಲೋರಲ್ಲಿ 1 BHK. ಟೋಟಲ್ 4 ಮನೆಗಳು ಬರುತ್ತೆ. ರಸ್ತೆ ನೋಡ್ತಾ ಇದ್ದೀರಾ, ಲೈಕ್ 30 ಫೀಟ್ ರಸ್ತೆ ಈ ಥರ ಇದೆ. ಮನೆ ಬಗ್ಗೆ ಒಂದೊಂದಾಗಿ ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಲೈಕ್ ಪಾರ್ಕಿಂಗು ನಮಗೆ ಜಸ್ಟ್ 2 ವೀಲರ್ಗಳಿಗೆ ಪಾರ್ಕಿಂಗ್ ಕಂಡ್ರಿ ಈ ರೋಡಲ್ಲಿ. ಅಂದರೆ 4 ಮನೆಗಳಲ್ಲಿ 2 2 ವೀಲರ್ಗಳಿದ್ರೂ ಒಂದು 10ರಿಂದ 15 2 ವೀಲರ್ಗಳು ಆರಾಮಾಗಿ ನಿಲ್ಲಿಸ್ಕೋಬೋದು. ಪಾರ್ಕಿಂಗ್ ಟೈಲ್ಸ್ ನೋಡ್ತಾ ಇದ್ದೀರಾ, 1 by 1 ಸೆರಾಮಿಕ್ ಟೈಲ್ಸ್ ಬರುತ್ತೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಕೊಟ್ಬಿಟ್ಟು ಮತ್ತೆ ನಿಮಗೆ 1 RK ಕೂಡ ಸಿಗುತ್ತೆ. ಅದಕ್ಕೆ ವೆಂಟಿಲೇಷನ್ ಬೇರೆ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ 2 in 1 ಟ್ಯಾಪಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಸಂಪ್ ಇದೆ. ಸರ್, ಸಂಪ್ ಎಷ್ಟು ಲೀಟ್ರ್ ಬರುತ್ತೆ? 18,000 ಲೀಟರ್ ಇರುವಂತಹ ಸಂಪ್ ಇದು. ಆಮೇಲೆ ಕಾವೇರಿ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಕಾವೇರಿ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ. ಪವರ್ ಲೈನ್, ಎಲೆಕ್ಟ್ರಿಕ್ ಇನ್ನೂ ಮೀಟರ್ಗಳು ಇನ್ಸ್ಟಾಲ್ ಮಾಡಬೇಕಲ್ವಾ? ಓಕೆ, ಮೀಟರ್ಗಳು ಇನ್ಸ್ಟಾಲ್ ಮಾಡಬೇಕು. ಅದೊಂದು ಚಿಕ್ಕದು ಪೆಂಡಿಂಗ್ ವರ್ಕ್ ಇದೆ. ಹಾಗೆ ಇಲ್ಲಿ ಒಂದು RK ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಕೃಷ್ಣ ಗಾರ್ಡನ್ ಏನು ಹೋಟ್ಲ್ ಇದೆಯಲ್ವಾ, ಅದ್ರ ಎಕ್ಸಾಕ್ಟ್ಲಿ ಹಿಂದ್ಗಡೆನೇ ಬರುವಂಥದ್ದು. ಇದು ಒಂದು RK ಲುಕ್ಕು, ಮೇನ್ ಡೋರು. ಇದು ನಾರ್ತ್ ಫೇಸಿಗೆ ಬರುತ್ತೆ. ಫ್ಲೋರ್ ಬಂದು ಗ್ರಾನೈಟು. ಇದು TV ಕ್ಯಾಬಿನೆಟ್ ಆದರೂ ಮಾಡ್ಕೋಬೋದು, ಅಥವಾ ಹಾಗೆ ಓಪನ್ ಆದರೂ ಬಿಟ್ಕೋಬೋದು. ಹಾಗೆ ಎಡಭಾಗದಲ್ಲಿ ಎಕ್ಸಾಕ್ಟ್ಲಿ ಒಂದು ಕಿಚನ್ ರೂಮು L ಶೇಪಲ್ಲಿ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಚಿಕ್ಕದಾಗಿ ಮಾಡಿ ಕೊಟ್ಟಿರುವಂಥ POP ಫಾಲ್ಸ್ ಸೀಲಿಂಗು. ವೆಂಟಿಲೇಷನ್ಗೆ ಯಾವುದೇ ಥರದ್ದು ಕೊರತೆಗಳು ಇರೋದಿಲ್ಲ. ಹಾಗೆ ಇಲ್ಲಿ ಬಲಭಾಗದಲ್ಲಿ ಒಂದು ಬೆಡ್ರೂಮ್ ಕೂಡ ಬರುತ್ತೆ. ಲೈಟಿಂಗ್ ಪ್ರಾಬ್ಲಮ್ ಮೀನ್ಸ್ ಪವರ್ ಹೋಗಿದೆ. ವಾರ್ಡ್ರೋಬ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ವೀನ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಫೆಸಿಲಿಟಿನ ಮಾಡಿಕೊಟ್ಟಿರುವಂಥದ್ದು. ಆಮೇಲೆ ಈ ಡೋರ್ ಹಿಂದ್ಗಡೆನೇ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ನೋಡಿ. ಬಾತ್ರೂಮ್ ವಿಶಾಲವಾಗಿ ದೊಡ್ಡದಾಗಿ ಇದೆ. ಓಕೆ ಸರ್, ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್ಸು? ಎಕ್ಸಾಕ್ಟ್ಲಿ ಕರೆಕ್ಟಾಗಿ ದಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್, ಮೋನೋಟೈಪ್. ಓಕೆ, ಬ್ಯಾಕ್ ಸೈಡ್. ಹಾಂ. ಮೆಟ್ರೋ ಸ್ಟೇಷನ್ಗೆ ಎಷ್ಟು ಮೀಟರ್ ಡಿಸ್ಟೆನ್ಸ್? ಸ್ಟೇಷನ್ಗೆ ಇಲ್ಲಿಂದ ಒಂದು ಅಪ್ರಾಕ್ಸ್ 1000 ಮೀಟರ್ಸ್. ಆಮೇಲೆ ಕಾವೇರಿ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರಲ್ಲ, ನೀರು ಬರ್ತಾ ಇದೆಯಲ್ವಾ? ಬನ್ನಿ ಮೇಲ್ಗಡೆ ಹೋಗೋಣ. ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ನೋಡ್ತಿದ್ದೀರಾ, 3 ಅಡಿ ವೈಡ್ ಇದೆ. ರೇಲಿಂಗ್ಸ್ ಬಂದು MS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸಿಗೆ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ನಿಮ್ಮ ಮನೆಯಲ್ಲಿ ವಸ್ತುಗಳು ಅಂದರೆ ಭಾರವಾದ ವಸ್ತುಗಳು ಕೂಡ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬೋದು. ಈಗ ನಾನು ಫಸ್ಟ್ ಫ್ಲೋರಲ್ಲಿ 2 BHK ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ನನಗೆ ಈಸ್ಟ್ ಫೇಸ್ ಮೇನ್ ಡೋರ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಲೈಕ್ ಈ ಥರ ಇರುತ್ತೆ. ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವ 2 BHK ತೋರಿಸೋ ಬದಲು, ಯಾಕೆಂದರೆ ಥರ್ಡ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ನ ತೋರಿಸ್ಕೊಡ್ತೀನಿ. ಈ 3 ಮನೆಗಳು ಏನು ಚೇಂಜಸ್ ಇಲ್ಲದೆ ಸೇಮ್ ಟು ಸೇಮ್ ಮಾಡಿದ್ದಾರೆ. ಜಸ್ಟ್ POP ಫಾಲ್ಸ್ ಸೀಲಿಂಗ್ ಮಾತ್ರ ಚಿಕ್ಕಪುಟ್ಟ ಚೇಂಜಸ್ ಇರುತ್ತೆ. ಹಾಗಾಗಿ ನೀವು ಈ ಮನೆ ಡೈರೆಕ್ಟಾಗಿ ನೋಡಬೇಕನ್ನೋ ಹೀಗಿದ್ರೆ ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ನ ಫೋನ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಇದು 20ಕ್ಕೆ 25 ಬರುತ್ತೆ. 2 BHK ಇದು 3, 1 BHK ಇದು ಒಂದು RK. ಇದು ಈಸ್ಟ್ ಫೇಸಲ್ಲಿರುವಂತಹ 2ನೇ ಫ್ಲೋರಲ್ಲಿರುವಂತಹ 2ನೇ ಬೆಡ್ರೂಮ್ ಮನೆ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಲೈಕ್ ಫ್ಲೋರ್ ಬಂದು ಗ್ರಾನೈಟು, TV ಕ್ಯಾಬಿನೆಟ್ಟು, ಅದ್ರ ಪಕ್ಕದಲ್ಲಿ ಪೂಜಾ ರೂಮು.
ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗು. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ನನ್ನ ಬಲಭಾಗದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ಬರುತ್ತೆ ಮತ್ತು ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಇಷ್ಟು ಬಲಭಾಗದಲ್ಲಿ ಬರುವಂತಹ ಒಂದು ಪೋರ್ಷನ್. ಮತ್ತು ಇಲ್ಲಿ TV ಕ್ಯಾಬಿನೆಟ್ ಆಪೋಸಿಟ್ ನಿಂತಿದ್ದೀನಿ. ಮೇನ್ ಡೋರು, ಸೋಫಾ ಸೆಟ್ ನಾವು ಇಲ್ಲಿ ಬೇಕಾದರೂ ಹಾಕ್ಬೋದು, ಈ ಕಡೆಯೂ ಹಾಕ್ಬೋದು. ಈ ಕಡೆ ಸೈಡು ನಮಗೆ ಕಿಚನ್ ರೂಮು ಮತ್ತು ಬೆಡ್ರೂಮ್ ಕೂಡ ಸಿಗುತ್ತೆ. ನಾನು ನಿಮಗೆ ಫಸ್ಟು ಅಡುಗೆ ಮನೆನ ತೋರಿಸ್ಕೊಡ್ತೀನಿ ಬನ್ನಿ. ಓಕೆ ನೋಡಿ, ಬಲಭಾಗದಲ್ಲಿ ಹೋಗೋದಕ್ಕೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಇದೆ. ಫಸ್ಟ್ ನಾನು ನಿಮಗೆ ಒಂದು ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ಎಲ್ ಶೇಪ್ ಸ್ಲ್ಯಾಬ್ನ ಹಾಕ್ಕೊಟ್ಟಿರುವಂಥದ್ದು. ವಾರ್ಡ್ರೋಬರ್ ಎಲ್ಲ ತುಂಬಿಸಿ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಕೂಡ ಮಾಡಿದ್ದಾರೆ. UPVC ಸ್ಲೈಡಿಂಗ್ ವಿಂಡೋ ಆಗಿರುತ್ತೆ. ಲೈಕ್ ಇದು ಒಂದು ಕಿಚನ್ ರೂಮು. ಆಮೇಲೆ ಇಲ್ಲಿ ಬಲಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಅಂದರೆ ಅಟ್ಯಾಚ್ ಆಗಿ ಬಾತ್ರೂಮ್ ಕೊಟ್ಟಿರುವಂಥದ್ದು. ಎಸ್ಪೆಷಲಿ ಇಲ್ಲಿ ಬೇಕಾದ್ರೆ ನಾವು ಒಂದು ಕ್ವೀನ್ ಸೈಜು ಅಥವಾ ಕಿಂಗ್ ಸೈಜು ಬೆಡ್ನ ಕಾಟ್ನ ಹಾಕ್ಕೋಬೋದು. ಸಿಂಪಲಾಗಿ ಮಾಡಿರುವಂಥ POP ಫಾಲ್ ಸೀಲಿಂಗು. ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಎಲ್ಲ ಫಿಟ್ಟಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ. ಜಸ್ಟ್ ರೆಡಿ ಟು ರಿಜಿಸ್ಟ್ರೇಷನ್ ಅಷ್ಟೇ ಇದಿರೋದು. ನೋಡ್ತಾ ಇದ್ದೀರಾ, ಸ್ಟೋರೇಜ್ ಎಲ್ಲ ತುಂಬಿಸಿ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ನ ವಾರ್ಡ್ರೋಬರ್ಗಳು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿರುವಂಥದ್ದು. ಓಕೆ ರೈಟ್. ಈಗ ಒಂದು ಕಾಮನ್ ಬೆಡ್ರೂಮ್ ಇದೆ, ಹಾಗೆ ಒಂದು ಕಾಮನ್ ಬಾತ್ರೂಮ್ ಇದೆ. ತೋರಿಸ್ಕೊಡ್ತೀನಿ ಬನ್ನಿ. ಚೆನ್ನಾಗಿದೆ ಹೇಳ್ರಿ. ಬಾಡಿಗೆಗೆ ತುಂಬ ಜನ ಕೇಳ್ತಾ ಇದ್ದಾರೆ ಆಲ್ರೆಡಿ, ಬಟ್ ಸೋಲ್ಡ್ ಆಗೋವರೆಗೂ ಕೊಡೋದಿಲ್ಲ. ನೋಡಿ, ಅಲ್ಲಿ ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ವಾಷಿಂಗ್ ಮಷಿನ್ ಇದ್ದರೂ ಕೂಡ ಅಲ್ಲಿ ಬೇಕಾದರೆ ಇಟ್ಕೋಬಹುದು. ಈ ಮನೆಗೆ ಎರಡನೆಯ ಬಾತ್ರೂಮ್ ಇದ್ದಾಗಿರುತ್ತೆ. ಈ ಬಾತ್ರೂಮ್ ಸ್ವಲ್ಪ ದೊಡ್ಡದಾಗಿದೆ. ಓಕೆನಾ? ಎಸ್. ಹಾಗೆ ಇಲ್ಲಿ ಬಲಭಾಗದಲ್ಲಿ ಬೆಡ್ರೂಮ್ ಇದೆ, ಕಾಮನ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ವೆಂಟಿಲೇಷನ್ ಆಲ್ಸೋ ವೆರಿ ಗುಡ್. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ರೂಮಿಗೆ ಬಾಲ್ಕನಿ ಇದೆ. ನೀವು ಈ ಒಂದು ಫ್ಲೋರಲ್ಲಿ ಇರುವಂತಹ ಮನೆನ ನೋಡಿದರೆ ಆ್ಯಸ್ ಇಟ್ ಈಸ್ 3 ಸೇಮ್ ಟು ಸೇಮ್ ಇರುವಂಥದ್ದು. ನೋಡಿ, ಹೊರಗಡೆಯ ಲುಕ್ ಈ ಥರ ಬರ್ತದೆ. ಇದು ಬ್ರಿಗೇಡ್ ಮಿಲಿನಿಯಮ್ಸ್. ಇದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥದ್ದು. ಒಳ್ಳೆ ಪ್ರೈಮ್ ಲೊಕೇಶನ್ ಕಂಡ್ರಿ. ಆ ಆಫೀಸಲ್ಲಿ ಇರೋರೇ ತುಂಬ ಜನ ಬಾಡಿಗೆ ಕೇಳ್ತಾ ಇದ್ದಾರೆ, ಬಟ್ ಓನರ್ ಬಂದು ಸೇಲ್ ಆಗೋವರೆಗೂ ಕೊಡೋಲ್ಲ ಅಂತ ಹೇಳಿದ್ದಾರೆ. ವಿತಿನ್ ಅವರ್ಸಲ್ಲಿ ಫಿಲಪ್ ಆಗ್ತಾರೆ ಬಾಡಿಗೆಗೆ ಇಲ್ಲಿ. ಓಕೆ, ನೋಡಿದ್ದೀರಾ? ಈಗ ಒಂದು ಫಾಸ್ಟ್ ವ್ಯೂ ಏನಿದೆಯಲ್ಲ, 3rd ಫ್ಲೋರಲ್ಲಿ ಇರುವಂತಹ 2 BHKನ ತೋರಿಸ್ಬಿಡ್ತೀನಿ ಬನ್ನಿ. ನಿಮಗೆ ಮೇಲ್ಗಡೆಯಿಂದ ದೇವಸ್ಥಾನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಕಾಣಿಸ್ಬಹುದು. ನೋಡೋಣ. ಈಗ ನಾವು 3ನೇ ಮನೆ ಅಂದರೆ 3rd ಫ್ಲೋರಲ್ಲಿ ಬಂದಿದ್ದೀವಿ. ತುಂಬ ಸ್ಪೇಸ್ ಇದೆ ಹೊರಗಡೆ ಎಲ್ಲ. ಕಲರ್ ಆಗಲಿ, ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ ನೋಡಿ, ಈಗ ಇದು 3ನೇ ಮನೆ 2 BHKದು. ಆ್ಯಸ್ ಇಟ್ ಈಸ್ ನಾನು ನಿಮ್ಗೆ ಹೇಳಿಲ್ವಾ, ಒಂದು ಮನೆನ ನೋಡಿದರೆ ಇನ್ನೂ 2 ಮನೆ ನೋಡೋ ಅವಶ್ಯಕತೆ ಇರೋದಿಲ್ಲ. ಹೇಗಿದೆಯೋ ಹಾಗೆ ಮಾಡಿಕೊಡ್ತೀವಿ. ಓಕೆ, ಇದು ಹಾಲಲ್ಲಿ ಆಯಿತು. ಈಗ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಮತ್ತು ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ನೋಡಿ, ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಸೇಮ್ ಟು ಸೇಮ್ ಅಡುಗೆ ಮನೆ ಒಂದು ಲುಕ್ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮು. ನೀವು ಮೊಬೈಲ್ಗಳಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ವ್ಯತ್ಯಾಸಗಳಿರುತ್ತೆ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ತೊಗೊಳ್ಳೋದೇ ನಿಜ ಅನ್ನೋ ಹಾಗಿದ್ದರೆ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಕೊಡಿ, ಮನೆಯನ್ನು ಡೈರೆಕ್ಟಾಗಿ ನಿಮ್ಮ ಕಣ್ಣಾರೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜಾ ರೂಮಿಂದ 2 ರೂಮಿಂದ ಮತ್ತು ವಾರ್ಡ್ರೋಬರಿಂದ ಪ್ರತಿಯೊಂದೂ ಕೊಟ್ಟಿರುವಂಥದ್ದು. ನೋಡಿ, ಇದು ಒಂದು ಬೆಡ್ರೂಮು, ಸೇಮ್ ಬಾಲ್ಕನಿ, ತೋರಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ವಾರ್ಡ್ರೋಬರ್ಗಳು, ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಫಿಟ್ಟಿಂಗ್ ಆಲ್ರೆಡಿ ಎಲ್ಲ ಆಗೋಗಿದೆ ಕಣ್ರಿ, ಏನೂ ಇಲ್ಲ. ಓಕೆನಾ? ಆಮೇಲೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ವೆಂಟಿಲೇಷನ್ ಈ ಸೈಡು ತುಂಬ ಚೆನ್ನಾಗಿ ಬರುತ್ತೆ. ಈಗ ಟೋಟಲ್ 3 ಮನೆ ಕಂಪ್ಲೀಟ್ ಆಯಿತು. 4 ಮನೆ, ಗ್ರೌಂಡ್ ಫ್ಲೋರಿಂದ ಒಂದು ಕೌಂಟ್ ಮಾಡಿಕೊಂಡ್ರೆ ಟೋಟಲ್ 4 ಮನೆ ಕಂಪ್ಲೀಟ್ ಆಯಿತು.
ಈ ಬಿಲ್ಡಿಂಗಲ್ಲಿ ಹೈಲೈಟ್ ಏನು ಅಂತಂದರೆ ಟಾಪ್ ಫ್ಲೋರಲ್ಲಿ 1 BHK ಕೊಟ್ಟಿದ್ದಾರೆ ಕಣ್ರಿ. ನೆಕ್ಸ್ಟ್ ಲೆವೆಲ್ ಮೀನ್ಸ್ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿರುವಂಥದ್ದು ಇದೆ. ಈಗ ನಾವು ಟಾಪ್ ಫ್ಲೋರಲ್ಲಿದ್ದೀವಿ. ಟಾಪ್ ಫ್ಲೋರಲ್ಲಿರುವಂತಹ 1 BHK ತೋರಿಸ್ತೀನಿ. ಈ 1 BHK ತೊಗೊಂಡವರಿಗೆ ಇಲ್ಲಿ ಸ್ಪೇಸ್ ಎಲ್ಲ ತುಂಬ ಸಕ್ಕತ್ತಾಗಿ ಸಿಗುತ್ತೆ. ಅದು ತೋರಿಸೋಕ್ಕಿಂತ ಮುಂಚೆ ನಿಮಗೆ 1 BHKನ ತೋರಿಸ್ಬಿಡ್ತೀನಿ ಬನ್ನಿ. ದಿಸ್ ಈಸ್ ಹಾಲ್. ಇಲ್ಲಿ ಏನು ಮೈನಸ್ ಆಗಿದೆ ಅಂತಂದರೆ ಭಾಗದಲ್ಲಿ ಒಂದು ಕಾಮನ್ ಬಾತ್ರೂಮ್ ಮತ್ತು ಕಾಮನ್ ಬೆಡ್ರೂಮ್ ಬಂದಿತ್ತು. ಅದೊಂದು ಮೈನಸ್ ಆಗಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನು ಕೊಡಬೇಕಾಗಿತ್ತು ಅದೆಲ್ಲದೂ ಕೊಟ್ಟಿದ್ದಾರೆ ನೋಡಿ. ಫ್ಲೋರ್ ಬಂದು ಗ್ರಾನೈಟು, ಪೂಜಾ ರೂಮ್ ಕೂಡ ಬಂದಿದೆ, TV ಕ್ಯಾಬಿನೆಟ್ ಜೊತೆಗೆ POP ಫಾಲ್ ಸೀಲಿಂಗು. ಸರಿನಾ? ಆ TV ಕ್ಯಾಬಿನೆಟ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ನ ಬರ್ತಿದೆ ಇಲ್ಲಿ. ಲೈಕ್ ಈ ಥರ ಇರುವಂಥದ್ದು. ಆಮೇಲೆ ಎಲ್ಲ ಮನೆಗಿಂತ ಈ ಮನೆಯ ಬಾತ್ರೂಮು ಆಗಲಿ ಮತ್ತು ಅಡುಗೆ ಮನೆ ಆಗಲಿ ಬೆಡ್ರೂಮ್ ಆಗಲಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಅಡುಗೆ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್. ಇಲ್ಲಿ ಬೇಕಾದರೆ ನಾವು ವಾಷಿಂಗ್ ಮಷಿನ್ ಇಟ್ಕೋಬೋದು, ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಈ ರೂಮಲ್ಲಿ ಡೌಟೇ ಇಲ್ಲ, ಕಿಂಗ್ ಸೈಜ್ ಕಾಟು, ಒಂದು ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು. ಓಕೆ, ಈಗ ಈ ಮನೆ ಬಗ್ಗೆ ಸ್ವಲ್ಪ ಓನರ್ ಹತ್ರ ಮಾತಾಡೋಣ, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ. ಸರ್, ಮೆಜರ್ಮೆಂಟ್ ಎಷ್ಟಿದೆ ಇದು? 20x25. ನಾರ್ತ್ ಫೇಸ್ ಗೇಟ್ ಬರುತ್ತಲ್ವಾ? ನಾರ್ತ್ ಫೇಸ್ ಗೇಟ್ ಬರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರ್ಗಳು ಕೊಟ್ಟಿದ್ದಾರೆ. ಟೋಟಲ್ಲು 4 ಯೂನಿಟ್ ಇರುವಂಥದ್ದು. ಓಕೆ, ಯಾವ ಖಾತಾ ಬರುತ್ತೆ ಸರ್ ಇದು? BDA. ಓಕೆ, BDA ಕನ್ವರ್ಷನ್ ಖಾತಾ ಬರುವಂಥದ್ದು ಇದು. ನಮಗೆ ಲ್ಯಾಂಡ್ ಮಾರ್ಕ್ ಸರ್ ಏನೇನಿದೆ ಇಲ್ಲಿ ಹತ್ತಿರ, ಏನೇನು ಸಿಗುತ್ತೆ? ಸೇವಾ ಕ್ಷೇತ್ರ ಹಾಸ್ಪಿಟಲ್ ಇದೆ. ಓಕೆ, ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಇದೆ. ಹಾಂ. ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸೆಕೆಂಡ್ ಸ್ಟೇಜ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಪಕ್ಕದಲ್ಲಿ, ಒಂದು 500 ಮೀಟರ್ಸ್ ಅಷ್ಟೇ. ಓಕೆ, ಬನಶಂಕರಿ ಬಸ್ ಸ್ಟ್ಯಾಂಡ್ ಇದೆ, ಬನಶಂಕರಿ ಮೆಟ್ರೋ ಸ್ಟೇಷನ್ ಇದೆ. ಬನಶಂಕರಿ ನಾನು ನಿಮಗೆ ದೇವಸ್ಥಾನ ಮತ್ತು ಬಸ್ ಸ್ಟಾಪ್ ತೋರಿಸ್ತೀನಿ ಅಂತ ಹೇಳಿದ್ದೆ, ಇದೆ ಅಲ್ವಾ ಸರ್ ಬಸ್ ಸ್ಟಾಪು? ಮೇನ್ ಬಸ್ ಸ್ಟಾಪ್. ಓಕೆ, ಮೆಟ್ರೋ ಹೋಗ್ತಾ ಇದೆ. ಹೌದು, ಮೆಟ್ರೋ ಹೋಗ್ತಾ ಇದೆ ಅಲ್ವಾ? ನೋಡಿ, ಅಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮೆಟ್ರೋ ಹೋಗ್ತಾ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಮತ್ತು ನಿಯರೆಸ್ಟ್ 1.5 ಕಿಲೋಮೀಟರ್ಗೆ ಬನಶಂಕರಿ ವಿಡಿಯೋ ಕಾಂಪ್ಲೆಕ್ಸ್ ಇದೆ. ಹೌದು. ಲೈಕ್ ಒಳ್ಳೆ ಪ್ರೈಮ್ ಲೊಕೇಶನ್ ರೀ. ಆಮೇಲೆ ಇನ್ನೊಂದು ಕ್ವಶನ್ನು, ಮನೆಗಳಿಗೆ ಬಾಡಿಗೆ ಟೋಟಲ್ ಎಷ್ಟು ಸಿಗಬಹುದು? 60,000 ಸಿಗುತ್ತೆ. ಟೋಟಲ್ ಬಿಲ್ಡಿಂಗ್ ನಾವು ರೆಂಟಿಗೆ ಕೊಡ್ತಾ ಇದ್ದೀವಿ ಅಂದರೆ 60,000 ರೂಪಾಯಿ ಸಿಗುತ್ತೆ. ಓಕೆ, ಲೋನ್ ಇದೆಯಾ ಈ ಬಿಲ್ಡಿಂಗ್ ಮೇಲೆ? ಲೋನ್ ಇನ್ನಿಲ್ಲ. ಮೇಲ್ಗಡೆ ಹೋದರೆ ಸಿಂಟ್ಯಾಕ್ಸ್ ಎಷ್ಟು ಲೀಟರ್ ಕೊಟ್ಟಿದ್ದೀರಾ? 2,000 ಲೀಟರ್ ಕೊಟ್ಟಿದ್ದೀರಾ. ನೋಡಿ, ನೀವು ಬಟ್ಟೆ ತೊಳೆದು ಒಣಗಿ ಹಾಕಿದ್ದಕ್ಕೆ ಕಂಬಿಗಳೆಲ್ಲ ಕೊಟ್ಟಿದ್ದಾರೆ. ಹೈ ಗೇಜ್ ಲ್ಯಾಡರು ಕೊಟ್ಟಿರುವಂಥದ್ದು. ಓಕೆನಾ? ಈ ಮನೆಯ ಬಗ್ಗೆ ಫುಲ್ ಡೀಟೇಲ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೊನೆಯದಾಗಿ ಅವರಿಗೆ ಒಂದು ಕ್ವಶನ್ ಕೇಳೋಣ ಪ್ರೈಸ್ ಬಗ್ಗೆ. ಪ್ರೈಸ್ ಎಷ್ಟು ಕೇಳ್ತಾ ಇದ್ದೀರಾ? 1,40,40,00,000 ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ತೊಗೊಂಡಿರೋರು ರೆಂಟ್ಗೆ ಯಾವುದೇ ಥರದ್ದು ತೊಂದರೆ ಅನುಭವಿಸಲ್ಲ, ಬಿಕಾಸ್ ತುಂಬ ಜನ ಕೇಳ್ತಾ ಇದ್ದಾರೆ ಕಣ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ತೊಗೊಳ್ಳೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.